ಹುಟ್ಟಿದಾಗ ಹಣೆ ಬರಹದಲ್ಲಾಗಲಿ ಹಸ್ತರೇಖೆಗಳ ಮೇಲಾಗಲಿ ಅಚ್ಚಾಗಿರಲ್ಲ. ಬರೀ ಹುಟ್ಟಿನಿಂದ ಯಾರೂ ಸ್ಟಾರ್ ಆಗೋದಿಲ್ಲ. ಹುಟ್ಟಿದ ನಂತರ ನಮ್ಮ ಬದುಕನ್ನು ಹೇಗೆ ಕಟ್ಟಿ ಬೆಳೆಸ್ತೀವಿ, ಕಾಣೋ ಕನಸನ್ನು ಹೇಗೆ ಪೋಷಿಸ್ತೀವಿ ಅನ್ನೋದ್ರ ಮೇಲೆ ಸಾಧನೆ ಅನ್ನೋ ನಕ್ಷತ್ರ ನಮ್ಮ ಬದುಕಲ್ಲಿ ಮಿಂಚುತ್ತೋ ಇಲ್ವೋ ಅನ್ನೋದು ನಿರ್ಧಾರ ಆಗುತ್ತೆ. ಇವತ್ತಿನ ನಮ್ಮ ಸಾಧಕರು ಹೀಗೆ ತೂಗುದೀಪದ ಶಕ್ತಿ ಇದ್ರೂ ಕೂಡ ಯಶಸ್ಸಿನ ಆಕಾಶದ ದೀಪ ಪಡೆಯೋಕ್ಕೆ ವಿಧಿಗೆ ಚಾಲೆಂಜ್ ಹಾಕಿ ಗೆದ್ದು ಬಂದಂತ ಗಟ್ಟಿ ಗಂಡು ಇವರು. 6.0 ರೈಫಲ್ ಗುಂಡಿನಂತ ಡೈಲಾಗ್, 6.3 ಫೀಟ್ ಹೈಟ್ ನಿಂದ ಗುಂಡಾಗ್ಲೇ ಕೊಡೋ ಪಂಚು ಇವರ ಫ್ಯಾನ್ಸ್ಗೆ ಫೇವರೇಟ್. ಸೊ ಗೈಸ್, ಈ ಕ್ರೇಜ್ ಏನೈತಲ್ಲ ನಿಮಗೆ ಕೇಳತ್ತಿರ್ಬೋದು ಒಳಗೆ, ಈ ಕ್ರೇಜ್ ನಿಮಗೆ ಎಲ್ಲೂ ಸಿಗಲ್ಲ. ಫಸ್ಟ್ ಡೇ ಫಸ್ಟ್ ಶೋ ಫಸ್ಟ್ ಡೇ ಈ ಸಿಂಗಲ್ ಸ್ಕ್ರೀನಾಗೆ ಸಿಗೋದಿದೆ ಆ್ಯಕ್ಚುಲಿ. ದಾಸನಾಗಿ ಮೆಜೆಸ್ಟಿಕ್ಗೆ ಎಂಟ್ರಿ ಕೊಟ್ಟ ಇವರು ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ವಿರಾಟ ರೂಪವಾಗಿ ಬೆಳೆದಿದ್ದಾರೆ. ಸೊ ಲೆಟ್ಸ್ ವೆಲ್ಕಮ್. ಅದೇನೋ ಫೀಲಿಂಗ್ ಗೈಸ್, ನಿಜವಾಗ್ಲೂ ನನಗೆ ಗೊತ್ತಾಗಲ್ಲ ಎದಕ್ಕೆ ಇಷ್ಟ ಇಷ್ಟಪಡ್ತೀನಿ ದರ್ಶನ್ ಸರ್ನ ಅಂತೇಳಿ, ಗೊತ್ತಿಲ್ಲ. ಒಟ್ಟು ನನಗಿಷ್ಟ ಡಿ ಬಾಸ್ ಅಂದ್ರೆ ಡಿ ಬಾಸ್, ಅದು ಏನಾದರೂ ತಲೆಯಂದು ಹೋಗಲ್ಲ ಅಷ್ಟೇ. ಅದು ನೋ ವರ್ಡ್ಸ್ ಅದಕ್ಕೆ ಆ್ಯಕ್ಚುಲಿ. ನಮ್ಮ ಬಾಸು ಯಾರು? ಚಾಲೆಂಜಿಂಗ್ ಸ್ಟಾರು, ಬಾಸ್ ಬಾಸ್ ಡಿ ಬಾಸ್. ಇದು ಹೇಳಾಕ ಒಂಥರ ಮಜಾ. ಬಾಕ್ಸ್ ಆಫೀಸ್ ಸುಲ್ತಾನ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಹಾಯ್ ಹಲೋ ಸೆಲೆಬ್ರಿಟೀಸ್. ಸೊ ಸೆಲೆಬ್ರಿಟೀಸ್ ಅಂತ ಹೇಳಕ್ಕೆ ಅಂದ್ರೆ ಆಸ್ ಅ ಸೆಲೆಬ್ರಿಟಿ ನಾನು ಸೆಲೆಬ್ರಿಟೀಸ್ನ ಈ ವಿಡಿಯೋಗೆ ವೆಲ್ಕಮ್ ಮಾಡತ್ತೀನಿ. ಇವತ್ತು ಡೇಟ್ ಬಂದ್ಬಿಟ್ಟು December 11th, 2025, ದ ಲಾಸ್ಟ್ ಮಂತ್ ಆಫ್ ದ ಇಯರ್. ಏನು ಸ್ಪೆಷಲ್ಪ ಅಂದ್ರೆ ಈ ಸ್ಪೆಷಲ್ ಡೇನ ಸೆಲೆಬ್ರೇಟ್ ಮಾಡಬೇಕು ಅಥವಾ ಬಿಡಬೇಕು ಅನ್ನೋ ಕನ್ಫ್ಯೂಷನಾಗಿ ಎಲ್ಲ ಸೆಲೆಬ್ರಿಟೀಸ್ ಓದಿವಿ. ಆಸ್ ಅ ಫ್ಯಾನ್ ಆಗಿ ಮಾತು ಹೇಳತ್ತೀನಿ. ಒಂದು ಕಡೆ ಬೇಜಾರೈತಿ, ಇನ್ನೊಂದು ಕಡೆ ಖುಷಿನೂ ಐತಿ. ಏನಪ್ಪ ಅಂದ್ರೆ ನಮ್ಮ ಬಾಸ್ ಮೂವಿ ಡೆವಿಲ್ ಮೂವಿ ಇವತ್ತು ರಿಲೀಸ್ ಐತಿ. ಅದು ಖುಷಿ ಅಂದ್ರೆ, ಬೇಜಾರು ಅಂದ್ರೆ ನಮ್ಮ ಬಾಸ್ ಯಾವ ಸಿಚುವೇಶನ್ ಆಗಲ್ಲ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ. ಅದೊಂಥರ ಬೇಜಾರು. ಐ ಡೋಂಟ್ ನೋ, ಫುಲ್ ಆಫ್ ಕನ್ಫ್ಯೂಷನ್ಸ್. ಬಟ್ ಆಸ್ ಅ ಫ್ಯಾನ್ ಆಗಿ ನನ್ನ ಕರ್ತವ್ಯ ಏನಪ್ಪ ಅಂದ್ರೆ ಸಿನಿಮಾ ನೋಡೋದು, ಅದನ್ನು ಗೆಲ್ಸೋದು. ನಾವೆಲ್ಲರೂ ಮಾಡತ್ತೀವಿ ಅದನ್ನು. ಹಾಗಾಗಿ ಆ ವಿಡಿಯೋನ ನಾನು ಮಾಡೋಣ ಅಂತೇಳಿ ಈ ವ್ಲಾಗ್ ಸ್ಟಾರ್ಟ್ ಮಾಡೀನಿ. ಎಷ್ಟೋ ದಿವಸ ಆಗಿತ್ತು ನಾನು ವ್ಲಾಗ್ ಮಾಡೋದು ಬಿಟ್ಟು. ಐ ಡೋಂಟ್ ನೋ, ರೀಸನ್ ಬೇರೆ ಬೇರೆ ಅದಾವು. ಬಟ್ ಇದನ್ನ ಮಾಡಬೇಕಾಗುತ್ತೆ, ನನ್ನ ಕರ್ತವ್ಯ ಕೂಡ, ನನ್ನ ರೆಸ್ಪಾನ್ಸಿಬಿಲಿಟಿ ಇದೆ. ನಾ ಬಾಸ್ ಫ್ಯಾನ್ ಆಗಿ ಇದನ್ನು ಮಾಡಬೇಕಂತೇಳಿ ನಾನು ಇವತ್ತು ಪ್ಲಾನ್ ಮಾಡಿ ಟಿಕೆಟ್ ಬುಕ್ ಮಾಡ್ಕೊಂಡು ಬಂದೀನಿ. ಐ ಡೋಂಟ್ ನೋ, ಫುಲ್ ಕನ್ಫ್ಯೂಷನ್ ಆಗದೀನಿ. ಲಿಟ್ರಲಿ ಬೇಜಾರೈತಿ, ಆಮೇಲೆ ಖುಷಿನೂ ಐತಿ, ಮಿಕ್ಸ್ಡ್ ಫೀಲಿಂಗ್. ನೋಡೋಣ ಸೆಲೆಬ್ರಿಟಿ ಯಾವ ಥರ ಇರುತ್ತೆ ಎಂತಾನ ಅಂತೇಳಿ ತೋರಿಸ್ತೀನಿ ನಿಮಗೆ. ದಯವಿಟ್ಟು ಎಲ್ಲರೂ ಹೋಗಿ ಡೆವಿಲ್ ಮೂವಿ ನೋಡ್ರಿ. ಯಾರ್ಯಾರು ನೋಡಿಲ್ಲ, ಯಾರ್ಯಾರು ನೋಡಿರಿ ಆಲ್ರೆಡಿ ನಿಮ್ಗೆ ಕಮೆಂಟ್ ಒಳಗೆ ನಿಮ್ಮ ಪ್ರೀತಿ ವ್ಯಕ್ತಪಡಿಸ್ರಿ ಬಾಸ್ ಬಗ್ಗೆ. ಆಮೇಲೆ ಬಾಸ್ ಫ್ಯಾನ್ಸ್ ಬಿಟ್ಟು ಎಲ್ರಿಗೂ ಕರ್ನಾಟಕ ಜನತೆಗೆ ಹೇಳೋದು ಇಷ್ಟಪಡೋದಂದ್ರೆ ಇಂಥ ಒಳ್ಳೆ ಸಿನಿಮಾ, ಕನ್ನಡದ ಸಿನಿಮಾ ಬೆಳೆಸ್ಬೇಕು. ಆಮೇಲೆ ಫಸ್ಟ್ ಈಗ ಇನ್ನೂ ನನ್ನ ಶೋ 11:45, ಇವಾಗ ಟೈಮ್ ಆಗೈತಿ ಎಷ್ಟಾಗೈತಿ ಅಂದ್ರೆ 8:14 ಆಗೈತಿ. ಸೊ ಅಲ್ಲಿ ಹೋಗಿ ನೋಡೋಣ ಯಾವ ಥರ ಸೆಲೆಬ್ರೇಷನ್. ಈಗ 8:00 ಒಂದು ಶೋ ಸ್ಟಾರ್ಟ್ ಆಗೈತಿ. ಬಟ್ ಅಲ್ಲಿ ನೋಡಿ ಸೆಲೆಬ್ರೇಷನ್ ಯಾವ ಥರ ಮಾಡ್ತಾರೆ ಅನ್ನೋದು ನೋಡಿ ನಿಮ್ಗೆ ತಿಳಿಸ್ತೀನಿ. ಸೊ ಬರ್ರಿ ಹೋಗಿ ಸಿಗೋಣ ಅಂತ. ಅಪ್ಸರಾ ಥಿಯೇಟ್ರ್. ಎದಕ್ಕೆ ಅಪ್ಸರಾ ಥಿಯೇಟ್ರ್ ನಾ ಬುಕ್ ಮಾಡೀನಂದ್ರೆ, ಫಸ್ಟ್ ಡೇ ಫಸ್ಟ್ ಶೋ ಸಿಂಗಲ್ ಸ್ಕ್ರೀನ್ ನೋಡೋ ಮಜಾನ ಅದು ಬೇರೆನ ಅದ, ಡಿಫ್ರೆಂಟ್ ಅದ. ಸೊ ಹಾಗಾಗಿ ಮಲ್ಟಿಪ್ಲೆಕ್ಸ್ನಾಗ ನಿಮಗೆ ಕ್ಲೀನೆಸ್ ಎಲ್ಲ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಕ್ಲೀನೆಸ್, ಸೌಂಡು, AC ಎಕ್ಸ್ಪೆಕ್ಟ್ ಮಾಡ್ಬೋದು. ಆ ಕ್ರೇಜ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಆ ಕ್ರೇಜ್ ಸಿಗಬೇಕಂದ್ರೆ ನಿಮಗೆ ಬಾಸ್ ಮೂವಿಗೆ ಬರ್ಬೇಕು ನೀವು. ಐ ಮೀನ್ ಸಿಂಗಲ್ ಸ್ಕ್ರೀನ್ಗೆ ಬರ್ಬೇಕು. ಸೊ ಹಾಗಾಗಿ ಸೀಟ್ ಬೆಲ್ಟ್ ಹಾಕೊಂಬಿಡೋಣ. ಫಸ್ಟಿಗೆ ಸೀಟ್ ಬೆಲ್ಟ್ ಹಾಕೊಂಡು ವ್ಲಾಗಿಂಗ್ ಬಂದ್ ಮಾಡಿ ಸೀದಾ ನಾನು ಅಲ್ಲಿ ಹೋಗಿ ಸಿಗ್ತೀನಿ ನಿಮಗೆ. ಲೆಟಸ್ ಗೋ ಗಾಯ್ಸ್, ಲೆಟಸ್ ಗೋ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗ್ರಿ. ಇಫ್ ಪಾಸಿಬಲ್ ನಿಮ್ಗೇನು ವೀಡಿಯೋಸ್ ಇಷ್ಟ ಆದಷ್ಟು ಸಬ್ಸ್ಕ್ರೈಬ್ ಆಗ್ರಿ. ಸುಮ್ಮ ಹಾಕೋಬೇಡ್ರಿ. ವೀಡಿಯೋಸ್ ಅನ್ನೋಕೆ ನಾನು ಮಾಡ್ತೀನಿ ಇನ್ಮೇಲೆ. ಹಿಂದೂ ವೀಡಿಯೋಸ್ ಅದಾವ, ಚೆಕ್ ಮಾಡಿರಿ ಅಷ್ಟೇ. ಬಾಯ್. ಸೊ ಗೈಸ್, ಈಗ ಬಂದೆ ನಾನು PVR ಹತ್ರ. PVR ಅಲ್ಲ, ಲಕ್ಷ್ಮೀ ಸಿಟಿ ಪ್ರೈಡ್. ಅದು ಹೆಸರೇ ಕನ್ಫ್ಯೂಸ್ ಆಗ್ಬಿಡುತ್ತೆ ನಾನು ಆ್ಯಕ್ಚುಲಿ. ಏನೋ ಫಂಕ್ಷನ್ ಏನೋ ಮಾಡತ್ತಾರ. ಸೊ ಬರೀ ಲವ್ ಸಿಗೋಣ.
ಬಟ್ ಈ ಮಾಲ್ ಹೆವಿ ಆಗ್ತದೆ. ಆಯ್ಸ್ ನೋಡ್ಬೋದು ನೀವು ಇಲ್ಲಿ ಆಲ್ರೆಡಿ ರಶ್ ಐತಿ. ಇದು ಆ್ಯಕ್ಚುಲಿ 8 o'clock ಶೋ ಇದೆ. ನಮ್ಮ ಶೋ ಅಂತೂ ಒಂದು ಸೀಟ್ ಖಾಲಿ ಇಲ್ಲ, ಇದಕ್ಕಿಂತ ರಶ್ ಐತೆ ನಮ್ಮ ಶೋ. ಸೊ 11:45 ನಮ್ಮ ಶೋ ಇರೋದು. ಆ್ಯಕ್ಚುಲಿ ಒಂದು ಸೀಟ್ ಖಾಲಿ ಇಲ್ಲ, ಫುಲ್ ಆಲ್ಮೋಸ್ಟ್ ಅಲ್ಲ ಸೋಲ್ಡ್ ಔಟ್ ಅಂತೇಳಿ ತೆಗೆದುಬಿಟ್ರೆ ಬುಕಿಂಗ್ಸ್ ಆಲ್ರೆಡಿ. ಸೊ ಅಷ್ಟು ರಶ್ ಐತೆ. ಬಿಟ್ರು ಗಾಯ್ಸ್, ಬಿಟ್ರು ಒಳಗಡೆ ನೋಡ್ರಿ, ಹೋಗಿ ವಿಡಿಯೋ ಮಾಡೋಣ ಅಂತ. ಇದು ಸೆಲೆಬ್ರೇಷನ್. ಈ ಕ್ರೇಜ್ ಏನೈತಲ್ಲ ನಿಮಗೆ ಕೇಳತ್ತಿರ್ಬೋದು ಒಳಗೆ, ಈ ಕ್ರೇಜ್ ನಿಮಗೆ ಎಲ್ಲೂ ಸಿಗಲ್ಲ. ಫಸ್ಟ್ ಡೇ ಫಸ್ಟ್ ಶೋ ಫಸ್ಟ್ ಡೇ ಈ ಸಿಂಗಲ್ ಸ್ಕ್ರೀನಾಗೆ ಸಿಗೋದಿದೆ ಆ್ಯಕ್ಚುಲಿ. ಇದು ಕಡಿಮೆ. ನಮ್ಮ ಶೋ ಇದಕ್ಕಿಂತ ಜೋರು ಆಕೈತಿ, ಫುಲ್ ಐತೆ ನಮ್ಮ ಶೋ. ಅದನ್ನು ತೋರಿಸ್ತೀನಿ ನಿಮ್ಗೆ, ನೋಡ್ರಿ. ಗೈಸ್ ನೋಡಿದ್ರಲ್ಲ ಕ್ರೇಜ್ ಹೆಂಗಿತ್ತು ಅಂತೇಳಿ. ಇಟ್ ವಾಸ್ ವೆರಿ ಡಿಫ್ರೆಂಟ್. ಆ ಬೂಸ್ಟ್, ಆ ಸೆಲೆಬ್ರೇಷನ್ ನಿಮ್ಗೆ ಸಿಂಗಲ್ ಸ್ಕ್ರೀನ್ನಾಗೂ ಸಿಗುತ್ತೆ, ಆಮೇಲೆ ಸಿಂಗಲ್ ಸ್ಕ್ರೀನ್ನಾಗೆ ಸಿಗುತ್ತೆ. ಈಗ ನಮ್ಮ ಶೋ ಇರೋದು ಇನ್ನೂ ಭಾಳ ಟೈಮ್ ಐತಿ. 11:45 ನಮ್ಮ ಶೋ. ನಾವು ಅಷ್ಟೋಗ ನಮ್ಮ ಡಾರ್ಲಿಂಗ್ ಕರ್ಕೊಂಡು ಮನೆಗೆ ಹೋಗೋಣ. ಡಾರ್ಲಿಂಗ್ ಅಂದ್ರೆ ಇದೆ ಕಾರ್. ನಾವು ಬಾಯ್ಸ್ ಹೆಂಗಂದ್ರೆ ನಮ್ಮ ಮನುಷ್ಯರಕ್ಕಿಂತ ವಸ್ತುಗಳಿಗೆ ಭಾಳ ರೆಸ್ಪೆಕ್ಟ್ ಕೊಡ್ತೀವಿ, ಆಮೇಲೆ ಭಾಳ ಇಷ್ಟಪಡ್ತೀವಿ. ಕಾರ್ ಆಗಿರ್ಬೋದು, ಮತ್ತೇನು ಬೈಕ್ ಆಗಿರ್ಬೋದು. ಸೊ ಸೆಲೆಬ್ರೇಷನ್ ಅಂತೂ ನೋಡಿದ್ರಿ, ನಿಜವಾಗ್ಲೂ ನಾನು ಈಗ ಒಳ ನುಗ್ಗಿಬಿಡ್ಲೆ ಅನ್ನಂಗೆ ಅನ್ಸಾದೈತೆ. ಬಟ್ ಏನು ಮಾಡೋಕ್ಕಾಗಲ್ಲ, ನಾನು ಬುಕ್ಕಿಂಗ್ ಇರೋದು 11:45. ಸೊ ಈಗ 8:43 ಆಯ್ತು. ಇನ್ನೂ 2-3 ತಾಸು ಐತೆ ನನ್ನ ಪಿಕ್ಚರ್ಗೆ. ಅಂದ್ರೆ ಈ ಶೋ ಆದಮೇಲೆ ಇನ್ನೊಂದು ಶೋ ಐತಿ, ಆ ಶೋ ಆದಮೇಲೆ ಒಂದು ಶೋ ಐತಿ, ನೋಡುವ. ಬಟ್ ಇದೆಲ್ಲ ಸ್ಕ್ರೀನ್ ಎಲ್ಲ ಶೋಕ್ಕಿಂತ ನಮ್ಮ ಶೋನ ಹೌಸ್ಫುಲ್ ಇರೋದು, ಒಂದು ಸೀಟ್ ಖಾಲಿ ಇಲ್ಲ. ಸೊ ಐ ಆಮ್ ವೆರಿ ಮಚ್ ಎಕ್ಸೈಟ್ ಟು ಸಿ ದ್ಯಾಟ್ ಕ್ರೇಜಿನೆಸ್ ಆ್ಯಂಡ್ ಸಿ ದ್ಯಾಟ್ ಮಾಸ್ಫುಲ್ ಐಡಿಯನ್ಸ್ ಅಷ್ಟೇ. ನಿಜವಾಗ್ಲೂಪ್ಪ ನನಗೆ ಹುಬ್ಬಳ್ಳಿ ಒಳಗೆ ಡ್ರೈವ್ ಮಾಡಕ್ಕೆ ಹೆದರಿಕೆ ಆಕೈತಿ. ಎಲ್ಲಿ ಒನ್ ವೇ ಆಗಿರ್ತೈತೋ, ಎಲ್ಲಿ ಏನಾಯ್ತು, ಹೆಂಗೆ ರೋಡ್ ಎಲ್ಲಿ ಕೆಟ್ಟಿರ್ತೈತೋ, ಅದು ಬೇರೆ. ಈ ಗಾಡಿದ ಗ್ರೌಂಡ್ ಕ್ಲಿಯರೆನ್ಸ್ ಕಡಿಮೆ ಐತಿ, ಪುಕ್ಕು ಅಂದಿರೋದು ನನಗೆ ಡ್ರೈವ್ ಮಾಡ್ಬೇಕಾರೆ. ಆಮೇಲೆ ಡ್ರೈವ್ ಮಾಡೋರು ಅಷ್ಟೇ ಬಹುಮತ ಬಂದ್ಬಿಡೋದೆ, ಏನು ಇಂಡಿಕೇಟ್ರಲ್ಲಿ ಏನಿಲ್ಲ, ನುಗ್ಗೇ ಬಿಡೋದೆ. ಸೊ ಅದೊಂದು ಸ್ವಲ್ಪ ಭಯ, ಏನೋ ಒಟ್ಟು ಭಯ ಹುಬ್ಬಳ್ಳಿ ಗಾಡಿ ಓಡಿಸೋದಂದ್ರೆ. ಎಲ್ಲಿ ಅದು ಚೆನ್ನಮ್ಮ ಸರ್ಕಲ್ ಅಂತೂ
ಅದು ಒನ್ ಆಫ್ ದ ಬಿಗ್ಗೆಸ್ಟ್ ಟಾಸ್ಕ್ ಅದು. ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಇದ್ದಂಗೆ ಅದು ಚೆನ್ನಮ್ಮ ಸರ್ಕಲ್ ಅಂದ್ರೆ. ಯಾಕಂದ್ರೆ ಎಲ್ಲಿ ರೋಡ್ ಮಾಡ್ತಾರೋ, ಎಲ್ಲಿ ಕನೆಕ್ಷನ್ ಕೊಟ್ಟಿರ್ತಾರೋ, ಎಲ್ಲಿ ಹೋಗೋದು ಏನ್ ತಾನೋ, ನಮ್ಮೂರ ನಮಗೆ ಕನ್ಫ್ಯೂಷನ್. 2 hours later. ಸೊ ಗಾಯ್ಸ್, ಈಗ ಆಗೈತಿ ಟೈಮ್ 11 ಗಂಟೆ. ಇನ್ನೂ 30 ಮಿನಿಟ್ಸ್ ಟೈಮ್ ಐತಿ ಶೋಕ್ಕೆ. ನಾ ಮನೆಯಿಂದ ಈಗ ಜಸ್ಟ್ ಬಂದು ಕಾರ್ ಪಾರ್ಕ್ ಮಾಡಿ ಥಿಯೇಟ್ರ್ ಹತ್ರ ಹೊಂಟೀನಿ. ಗೈಸ್, ಮಜಾ ಏನಂದ್ರೆ ಇಲ್ಲೇ ಬಾಜುನ ಆಟೋ ಮೊಬ್ ಹಾರಿಸ್ಬಿಟ್ರೆ ಕಿವಿ ಎಲ್ಲ ದನ್ ಅಂದ್ಬಿಡ್ತು. ಒಂದು ಸೆಕೆಂಡ್ ಏನು ಮಂದಿನೂ ಅದಾರ, ಪ್ರೊಡಕ್ಷನ್ ಹಚ್ಚತ್ತಾರ, ಆಟೋ ಮೊಬ್ ಹಚ್ಚತ್ತಾರ, ಎಲ್ಲ ಹಚ್ಚತ್ತಾರ. ನೋಡಿದ್ರಲ್ಲ ನೀವು ಹೆಂಗಿದ್ರು. ಸೊ ಈಗ ಥಿಯೇಟ್ರ್ ಹೊರಗಿನ ಸೆಲೆಬ್ರೇಷನ್ ನೋಡಿದ್ರಿ, ಥಿಯೇಟ್ರ್ ಒಳಗೆ ಸೆಲೆಬ್ರೇಷನ್ ಇರುತ್ತೆ, ಅದನ್ನು ತೋರಿಸ್ತೀನಿ ಬರ್ರಿ. ಶಿವನು ಮೇಲೆ ನೋಡಿರುವ ಜನರು ಮಾಡೋ ಕಾಯಕವ ನಿಜದ ಅಂಕೆ ನೀಡಿರುವ ತಿಳಿಯ